ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು ಚೆನ್ನಾಗಿದ್ದೀನಿ. ಇವಾಗ ಬೆಳಗ್ಗೆ 8:30 ಆಗಿದೆ. ಬೆಳಗಿನ ಶುಭೋದಯ. ನೋಡ್ರಿ, ಇವತ್ತ ಏನು ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂತ ಕೇಳಿದರೆ ಗೆಣಸಿನ ಹೋಳಿಗೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ನಮ್ಮ ಅಪ್ಪಾಜಿಯವರಿಗೆ ಗೆಣಸಿನ ಹೋಳಿಗೆ ಅಂದರೆ ತುಂಬ ಇಷ್ಟ, ತುಂಬ ಪ್ರೀತಿ. ಗೆಣಸಿನ ಹೋಳಿಗೆ ಅಷ್ಟೇ ಅಲ್ಲ, ಎಲ್ಲವೂ ಸ್ವೀಟ್ ಅಂದರೆ ಎಲ್ಲವೂ ಅಷ್ಟು ಪ್ರೀತಿನೇ. ಖಾರದ್ದು ಅಷ್ಟೊಂದು ಇಷ್ಟ ಆಗಲ್ಲ ಅವ್ರಿಗೆ. ನೋಡ್ರಿ, ಇವು ನಾಷ್ಟ ಮಾಡಿಟ್ಟಿದ್ದೀನಿ. ಕೆಲವೊಂದಿಷ್ಟು ಜನ ತಿಂದಿದ್ದಾರೆ, ಕೆಲವೊಂದಿಷ್ಟು ಜನ ಇನ್ನೂ ತಿನ್ನಬೇಕಾಗಿದೆ. ನೋಡ್ರಿ, ಅವಲಕ್ಕಿ ಮಾಡಿಟ್ಟಿದ್ದೀನಿ, ಹಿಟ್ಟು ನಾದಿಟ್ಟಿದ್ದೀನಿ. ಒಂದಿಬ್ರು ಅವಾಗಳಿದ್ದಾರೆ, ಬಂದಿದ್ದಾರೆ ಊರನ್ನವರು. ಅವರು ನಾವು ಸೇರಿಕೊಂಡು ಗೆಣಸಿನ ಹೋಳಿಗೆ ಮಾಡ್ತೀವಿ. ಬಟ್ ತೋರ್ಸೋದು ಅಕ್ಕತ್ತಿಲ್ಲ, ಗೊತ್ತಿಲ್ಲ, ಕರೆಂಟ್ ಇಲ್ಲ. ಇವಾಗ ಬಂದಿದ್ದಾವೆ, ಆದರೆ ಯಾವಾಗ ಗೊತ್ತಿಲ್ಲ. ಆದಷ್ಟು ಮಟ್ಟಿಗೆ ತೋರಿಸ್ತೀನಿ, ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅಡುಗೆ ಮನೆಯೊಳಗೆ ಕತ್ಲಾಗತ್ತೆ. ಏನ್ರಿ ಇಷ್ಟೊಂದು ಹಿಂಗೆ ಅಡುಗೆ ಮನೆ ಇದೆ ಹಾಗೆ ಅಂತ ಅನ್ಕೋಬೇಡಿ. ನಾವು ಬಡವ್ರದೀವಿ. ಅದ್ರ ಸಲುವಾಗಿ ನಮ್ಮ ಅಡುಗೆ ಮನೆ ಹೀಗೆ ಇರೋದು. ನೋಡ್ರಿ, ಹಾಲಿಟ್ಟಿದ್ದೀನಿ ಒಬ್ಬರಿ. ಅಷ್ಟೊಂದು ಏನು ಇದಿಲ್ಲ, ಇದಷ್ಟರೊಳಗೆ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡಬೇಕು. ನೋಡ್ರಿ, ಇಲ್ಲಿ ಕೂತಿದಾರಲ್ಲ, ತಳಗೇನು ಕುಂತಿದಾರಲ್ವ, ಇವರು ನಮ್ಮ ದೊಡ್ಡಮ್ಮ. ಕುರ್ಚಿ ಮೇಲೆ ಕುಂತಿದಾರಲ್ಲ, ಅವರು ನಮ್ಮ ಕಲಾವತಿ ಅಮ್ಮ ಅಂತ ಹೇಳಿ ನಾಷ್ಟ ಮಾಡಾಕತ್ಯಾರ್ರಿ. ಇವರು ನಮ್ಮ ಅವ್ವ. ಇವರು ಗೆಣಸು ಹೊಡ್ಯಾಕತ್ತಾರ ನೋಡ್ರಿ. ಇವರು ಇದೇ ಊರನ್ನವರು. ಶಾಸ್ತ್ರ ಕೇಳಕ್ ಬಂದಿದ್ರು. ಶಾಸ್ತ್ರ ಮುಗಿದಾದ್ಮೇಲೆ ಸ್ವಲ್ಪ ಮಾಡೋಣ ನಿಂತಿದ್ದಾರೆ ನೋಡ್ರಿ. ನನಗೆ ಹೆಲ್ಪ್ ಮಾಡಿ ಆಮೇಲೆ ಊಟ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ. ಇನ್ನೊಂದು ಸ್ವಲ್ಪ ಅವ್ರ ಶಶಿನೂ ಕೂಡ ಬರ್ತಂತ ಹೇಳಿದಾಳೆ. ಅಷ್ಟರು ಕುಡ್ಕೊಂಡು ಅಡುಗೆ ಮಾಡಿ, ನಾವು ಇರೋದು ಆಶ್ರಮದಲ್ಲಿ ಅಂತ ಹೇಳಿದ್ನಲ್ವಾ. ನೋಡ್ರಿ, ಇದು ನಮ್ಮ ಅಡುಗೆ ಮನೆ. ನೋಡ್ರಿ, ಇಲ್ಲಿ ಹೋಳಿಗೆ ಮಾಡಾಕತ್ತಿದಾರ. ಕತ್ಲಾಗಿದೆ, ಅಷ್ಟೊಂದು ಸರಿಯಾಗಿ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ. ನನಗಂತೂ ವಿಡಿಯೋ ಮಾಡ್ಕೊಳ್ಳುವಾಗ ಕಾಣಿಸಲಿಲ್ಲ ಸರಿಯಾಗಿ. ಅದ್ರ ಸಲುವಾಗಿ ನಿಮ್ಗೂ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ನನಗೆ. ಒಟ್ಟಾಗಿ ಮಾಡಿದ್ದೇನೆ ನೋಡ್ರಿ. ಅಲ್ಲೇನ ಅವರದಲ್ಲ, ಅವ್ರ ಸೊಸೆ ಇವರು, ಅಂದ್ರೆ ಅವ್ರ ತಂಗಿ ಸೊಸೆ. ಈಕಿ ಮೊಮ್ಮಗಳು ಗಾಯತ್ರಿ ಅಂತ ಹೇಳಿ, ಅಲ್ಲ ಸಾರಿ, ಅವ್ರ ಮಗನ ಮಗಳು ಲಕ್ಷ್ಮಿ ಅಂತ ಹೇಳಿ ಎಲ್ಲ ಬಂದು ಮಾಡಾಕತ್ತಿದ್ದಾರೆ. ನಾನು ಕೂಡ ಮಾಡಿದ್ದೀನಿ. ಎಲ್ಲ ಹೂರ್ಣ ರೆಡಿ ಮಾಡಿದ್ದೀನಿ, ಮ್ಯಾಗಿಂದೆಲ್ಲವೂ ಕೂಡ ಮಾಡಿದ್ದೀನಿ. ನೋಡ್ರಿ, ಇವಾಗ ಅಡಿಗೆ ಆಯ್ತು. ಗುಡಿ ಮುಂದೆ ಕೂತಿದ್ದೆ, ಅಜ್ಜಿ ಬಂದೆ, ಎಡಿ ತಗೊಂಡ್ ಬಂದಿದ್ದಾರೆ. ಸಿದ್ಧಾರೂಢ ಅಜ್ಜಿಗೆ ನೈವೇದ್ಯ ತಗೊಂಡು ಬಂದಿದ್ದಾರೆ. ನೋಡ್ರಿ, ಆಯ್ತು, ಅಡಿಗೆ ಆಯ್ತು, ಊಟನೂ ಆಯ್ತು ಕೂಡ. ಇವಾಗ ಬಾಂಡತಿ ಕಟ್ಟಾರ ನೋಡ್ರಿ. ಇವರು ನಮ್ಮ ಶೋಭಕ್ಕ ಅಂತ ಹೇಳಿ ಬೆಳಗಾವಿಯಿಂದ ಬರ್ತಾರೆ ನೋಡ್ರಿ. ಇವರು ಸೇವಾ ಮಾಡಕ್ಕೆ, ಅಂದ್ರೆ ಡೈಲಿ ಪ್ರತಿ ಶನಿವಾರ ಬರ್ತಾರೆ, ಆಯ್ತಾರ ಇರ್ತಾರೆ, ಸೋಮವಾರ ಹೋಗ್ತಾರೆ. ಸೋಮವಾರ ಮತ್ ಸೂಟಿ ಇದ್ರೆ ನಿಂದಿರ್ತಾರೆ, ಮಂಗಳವಾರ ಹೋಗ್ತಾರೆ. ಎಷ್ಟು ದಿನ ಸೂಟಿ ಇರ್ತೈತೆ ಅಷ್ಟು ದಿನ ಹೋಗ್ತಾರೆ. ಅಂದ್ರೆ ಅವ್ರ ನೌಕರಿ ಮಗಳು ಯಾವಾಗ ಸೂಟಿ ಇರುತ್ತಲ್ವಾ, ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಗೆ ಬಂದ್ಬಿಡ್ತಾಳೆ. ಅವರು ಮನೆಯವ್ರು ವೇಸ್ಟ್ ಕಾಲ್ ಕಳಿಯಲ್ಲ. ನನ್ನ ಹೆಸರು ಐತೆ ಒಂದ್ ಈಗ ಸ್ಟಾರ್ಟ್ 2-3 ದಿನ ಚಾಲೂ ಮಾಡಿ, ಅದೆಲ್ಲ ಚಾಲೂ ಮಾಡಿ 2-3 ವಿಡಿಯೋ ಹಾಕಿ ಇವತ್ತಿಂದ ಮಸ್ತ್ ಸ್ಟಾರ್ಟ್ ಮಾಡ್ತೇನೆ. ಇನ್ನೊಂದು ವೇದಾಂತ ಚಂದ್ರಿಕೆ ಅಂತ ಒಂದು ಚಾನಲ್ ಐತಿ. ಅದ್ರಾಗ ಏನೈತಿ, ಇಂಥದೆಲ್ಲ ಏನು ಹಾಕಲ್ಲ, ಬರೇ ಪ್ರವಚನ, ಹಾಡು, ಇವರು ಲಕ್ಷ್ಮೀಬಾಯಿ ಅವನ ಸೊಸೆ ವೇದಾಂತ ಚಂದ್ರಿಕೆ ಅಂತ ಹೇಳಿ ಅವರೆಲ್ಲ ಪ್ರವಚನ ಶಾಸ್ತ್ರ. ಅಂದ್ರೆ ಇವರು ಪ್ರತಿ ಶನಿವಾರ ದೇವ್ರ ಹಾಡು, ವಚನ ಇಂಥವೆಲ್ಲ ಹಾಕಿರ್ತೀನಿ. ಈಗ ಒಂದು ಹೊಸ ಚಾನಲ್ ಚಾನಲ್ ಮಾಡಿದ್ದೇನೆ, ನನ್ನ ಹೆಸರೇ ಇಟ್ಟಿದ್ದೀನಿ ಅದಕ್ಕೆ ನಾವು ದಿನನಿತ್ಯ ಏನು ಮಾಡ್ತೀವಲ್ಲ ಅದ ಎಲ್ಲ ನೋಡಿ. ಇವರಿಗೆಲ್ಲ ಯಾರಿಗೆಲ್ಲ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಅನಿಸಿಕೆಯನ್ನ ಕಮೆಂಟ್ ಮಾಡ್ರಿ. ಕಾತ್ಯಾಯಿನಿ, ನಮ್ದು ಹೆಂಗ ಜೀವನ ಹೆಂಗಿರುತ್ತೋ, ನಾ ಏನ್ ಕೆಲಸ ಮಾಡ್ತೀನಿ, ನಾವು ಏನ್ ತಿಂತೀವಿ, ಏನ್ ಉಣ್ತೀವಿ, ಏನ್ ದುಃಖ ಸಂತೋಷ ಎಲ್ಲವನ್ನ ಶೇರ್ ಮಾಡ್ಕೊಂತೀನಿ. ಪ್ಲೀಸ್ ನೋಡ್ರಿ, ಸಪೋರ್ಟ್ ಮಾಡ್ರಿ. ನೋಡ್ರಿ, ಇವಾಗ ಸಾಯಂಕಾಲ 3:30-4 ಗಂಟೆ ಆಗಿದೆ. ಏನ್ ನೋಡಿದ್ರಿ, ಒಂದ್ ಕಡೆ ಎಲ್ಲ ಹಾಕಿರ್ತಾರೆ ನೋಡ್ರಿ, ನಗಾಕತ್ತಿದ್ದಾಳೆ ನಮ್ಮ ಸೌಭಾಗ್ಯ. ತುಂಬಾ ಖುಷಿ ಅವಳಿಗೆ. ಬರೀ ನಗುದೇ ಇರ್ತಾಳೆ. ಅಲ್ಲಿ ಒಂದು ತಿಂಗಳು ಇರ್ತಾಳೆ, ಮತ್ತೆ ಇಲ್ಲೇ ಇರ್ತಾಳೆ. ಮತ್ತೆ ಇಲ್ಲ, ಅಲ್ಲಿ ಕಡಿಮೆ ಹೋಗುದಿಲ್ಲೇ ಚೆನ್ನಾಗಿ. ಇವರು ಲಕ್ಷ್ಮೀಬಾಯಿ ಹೇಳಿದ್ನಲ್ವ, ಹೋಳಿಗೆ ಮಾಡ್ಲಿಕ್ಕೆ ಹತ್ತಿದ್ರು. ನೋಡಿ, ಹುಡುಗಿ ಎಷ್ಟು ಶಣ ಐತೆ ಅಂದ್ರೆ ಬಹಳ, ಅಂದ್ರೆ ಬಹಳ ಶಣ ಐತ್ರಿ ಇದು. ಅವ್ರ ಮನೆಯೊಳಗ ಅವ್ರ ತಾಯಿಗೆಲ್ಲ ಕೂಡ ಹೆಲ್ಪ್ ಮಾಡ್ತಾಳೆ.
ಎಷ್ಟು ಒಂದು ನಾ 10 ವರ್ಷ ಆಗಿಲ್ಲ ಅವಳಿಗೆ, 7 ಅಥವಾ 8, 9 ಆಗಿರಬಹುದು. ಬಟ್ 10 ಅಂತೂ ಆಗಿಲ್ಲ. ಬಾಂಡೆ ಪಾತ್ರೆ ತೊಳಿತಾಳೆ, ಅಂದ್ರೆ ಬಟ್ಟೆ ಒಗಿತಾಳೆ, ಕಸ ಹೊಡಿತಾಳೆ. ಅವ್ರ ಮಮ್ಮಿ ಕೈಯೊಳಗೆಲ್ಲ ಕೆಲಸ ಮಾಡ್ತಾರೆ. ಆದ್ರೆ ಶ್ರೀಮಂತರ ಮಕ್ಕಳಿಗೆ ಡಿಗ್ರಿ ಕಲಿತ್ರು ಏನು ತೆಗೆದು ಬರಲ್ಲ, ಕೆಲಸನ ಮಾಡೋದಂದ್ರೆ ಆಗಲ್ಲ. ಯಾಕಂದ್ರೆ ಬಡವ್ರ ಮಕ್ಕಳಲ್ವಾ. ಸಣ್ಣಾಗ ನಾವ್ ಯಾವ ಮಕ್ಕಳಾಗ್ಲಿ ಸಣ್ಣವ್ರಿದ್ದಾಗ ನಾವ್ ಹೆಂಗ್ ನಮ್ಮ ಮಕ್ಕಳು ನೆಡ್ತೀವಿ, ಹೆಂಗ್ ಕಲಿಸ್ತೀವಿ, ಅದನ್ನ ಮಕ್ಕಳು ಅನುಕರಣೆ ಮಾಡ್ತಾರೆ. ನೋಡ್ರಿ ಇವಾಗ ಸಾಯಂಕಾಲ ಆಯ್ತು ನೋಡ್ರಿ. ಇವಾಗ ನೋಡ್ರಿ ಇದು ದನ ಕಟ್ಟುವ ಕೊಠಡಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಗೌರಿನ ಕಟ್ತಿದ್ದೀವಿ. ಗೌರಿ ಅಂದ್ರೆ ದನ ಕಟ್ಟು ಕೊಠಡಿ. ಗೌರಿನ ಕಟ್ತಿದ್ದೀವಿ. ರಾತ್ರಿ ಆಗಕ್ ಬಂದಿದ್ದೀರಿ, ಇವಾಗ 6 ಗಂಟೆ ಆಗಿದೆ. ಇನ್ನೊಂದಿಷ್ಟರಲ್ಲಿ ಬೆಳಕಾಗತ್ತೆ. ಜಾಸ್ತಿ ಇಲ್ಲೇ ಹುಣ್ಣೆ ಆಗ್ಯಾವ. ಅಂದ್ರ ಇದು ನಮ್ಮ ಗೌರಿ ಕಟ್ಟು ಜಾಗ ರೀ. ಇದು ಗೌರಿ ಇದಾವೆ, ಸಣ್ಣ ಗೌರಿ ದೊಡ್ಡ ಗೌರಿ. ಇವಾಗ ತಾನೇ 2 ತಿಂಗಳಾಯ್ತು ಸಣ್ಣ ಗೌರಿ ಕೊಟ್ಟು ಸಂಬಂಧ ಈ ಹುಣ್ಣೆ ಎಲ್ಲ ಹೋಗೋ ಸಂಬಂಧ, ಅಂದ್ರೆ ಹುಣ್ಣೆ ಆಗಿದೆ, ಅದ್ರ ಸಂಬಂಧ ಎಲ್ಲ ಸುಣ್ಣ ಸಾರಿಸಿದ್ದಾರೆ. ಸುಣ್ಣ ಸಾರಿಸಿ ಅಂದ್ರೆ ಹೊರಗೆ ಕಟ್ಟಿದ್ದಾರೆ. ಇವೆಲ್ಲ ಮೈ ಒಳಗಿನ ಉಣ್ಣಿಯನ್ನು ಸ್ವಚ್ಛ ಆದ್ಮೇಲೆ ಏನ್ ಮಾಡ್ತಾರೆ, ಹೊಳ್ಳಿ ಬಂದ್ ಕಟ್ತಾರೆ. ನೋಡ್ರಿ ನಮ್ಮ ಗೌರಿಗೆ ಹಾಕುವಂತ ಮೇವು, ಹಸರು ಮೇವೇನ್ ಹೇಳ್ತಿರಲ್ವಾ, ಹಸರು ಮೇವು ನೋಡ್ರಿ. ಇದು ಗೋದಲಿ. ನೋಡ್ರಿ ಮಾರನೇ ದಿನ ಇದು. ಮಾರನೇ ದಿನ ಸಾಯಂಕಾಲ ಇಲ್ಲ ಮಧ್ಯಾಹ್ನ 1:30 ಗಂಟೆ ಆಗಿರ್ಬೋದು. ಪಾಲ್ಮಾವಿ ಭಕ್ತರು ಬಂದ್ರ ನೋಡ್ರಿ. ಇಲ್ಲೇ ಲಗ್ನ ಇತ್ತಂತ ಘಟಪ್ರಭಾದೊಳಗ, ಅವ್ರ ಸಂಬಂಧಿಕರ ಲಗ್ನ ಮದ್ವಿ ಇತ್ತಂತೆ. ಆ ಮದ್ವಿ ಬಂದಿದ್ದಾರೆ. ಅಲ್ಲೇ ಇಲ್ಲ ಅಪ್ಪಾರ್ನೆ ನಾವು ಪರಿಚಯ, ಮತ್ತೆ ಅಪ್ಪಾಜಿಯವರು ಪರಿಚಯ, ಎಲ್ಲರೂ ನೋಡ್ಕೊಂಡು ಬರ್ಬೇಕಂತ ಹೇಳಿ ಪಾಲ್ಮಾವಿ ಅವ್ರು ಬರ್ತಿದ್ದಾರೆ ಇವತ್ತು. ನೋಡ್ರಿ ಇಲ್ಲ ಅಪ್ಪ ಅವರು ನಮ್ಮ ಮಕ್ಕಳಿಗೆ ಉಣ್ಣಿ ಆಗಿದೆ. ಅಂದ್ರೆ ಉಣ್ಣಿ ಏನಂತೀರಲ್ಲ, ನಿಮ್ ಕಡೆ ಯಾವ ಭಾಷೆದಾಗ ಏನಂತೀರ ಗೊತ್ತಿಲ್ಲ. ಉಣ್ಣಿ ಅಂತ ನಮ್ಮ ಕಡೆ ಅಂತೀವಿ. ನೀವು ಬೇರೆ ಬೇರೆ ದೇಶದ ಬೇರೆ ಬೇರೆ ಊರನ್ನವರು ಗೊತ್ತಿಲ್ಲ. ಆಕಳಿ ಸಣ್ಣ ಹುಳ ಹತ್ತಿದೆ. ನಮ್ಮ ಅಪ್ಪಾಜಿಯವರು ಅಂದ್ರೆ ಸಣ್ಣಪ್ಪ ಅವರು ಏನ್ರಿ ಮರಿದೇವ್ರಿ ಅವರು ತೊಳಿತಾ ಇದ್ದಾರೆ. ನೋಡ್ರಿ ಇದು ನಮ್ಮ ಮಠದ ಹೊರಗಿನ ಇದು ಒಳಗ ಒಂದು 3 ಕೋಲ್ ಇದಾವ್ರಿ. ಒಂದು ನಮ್ಮ ಅಪ್ಪಾಜಿಯವರ ರೂಮು, ಒಂದು ನಡುವಿನ ರೂಮು, ಈಚೆ ಕಡೆ ಏನದಲ್ವಾ ಇದು ನಮ್ಮ ರೂಮು ಅಂತ ಹೇಳ್ಬೋದು. ಇದು ನಮ್ಮ ರೂಮ್. ಇಲ್ಲಿ ಯಾರ್ಯಾರು ಮಲ್ಕೊಂತೀವೋ, ನಮ್ಮ ಸಾವಿತ್ರಮ್ಮ, ನಾನು, ಇನ್ನೊಬ್ರು ಗೌಡ್ತೇಜಿ. ಇದು ನನ್ನ ಕಾಟಾರಿ. ಇದು ಆದ್ರೆ ಟ್ರೇಜರಿ ನಂದಲ್ಲ, ಈಗ ಹೇಳ್ತೀನಿ. ಕಾಟ ಮಾತ್ರ ನಮ್ದು. ಇದು ಬಾತ್ರೂಮ್. ನೋಡ್ರಿ ಬ್ರಷ್ ಬೇಕಾಗಿತ್ತು ಆಕಳ ತಿಕ್ಕಾಕ. ನೋಡ್ರಿ ಪೈಪ್ನ ಹಚ್ಚಿಬಿಟ್ಟಿದ್ದಾರೆ ಆಕಳ ತೊಳಿಲಿಕ್ಕೆ, ನಮ್ ಗೌರಿನ ತೊಳಿಲಿಕ್ಕೆ. ಭಾಳ ಅಂದ್ರೆ ಭಾಳ ಉಣ್ಣೆ ಆಗ್ಯಾವ್ರಿ. ನೋಡ್ರಿ ಇದು ಪುಟ್ಟ ಗೌರಿ, ಭಾಳ ಅಂದ್ರೆ ಭಾಳ ಕೆಟ್ಟ ಉಣ್ಣಿ. ಯಾಕಂದ್ರೆ ನಿಮಗೇನಾದ್ರು ಔಷಧ ಏನಾದ್ರು ಗೊತ್ತಿದ್ರೆ ಹೇಳ್ರಿ ಪ್ಲೀಸ್, ನಮ್ಗೆ ಹೆಲ್ಪ್ ಆಗತ್ತೆ. ನಮ್ಮ ಆಕಳ ಗೌರಿ ಅಂದ್ರೆ ಭಾಳ ಅಂದ್ರೆ ಭಾಳ ಆಗಿದೆ ನೋಡ್ರಿ. ಇವು ತುಂಬಾ ಬೇಜಾರಾಗ್ತಿದೆ ನಮ್ಗೆ. ಒಂದು ಇರಿಬಿ ಕಡಿದ್ರೆ ತಡ್ಕೊಳಕ್ ಆಗಲ್ಲ. ಅಷ್ಟೊಂದ್ರು ಮೈ ತುಂಬ ಇದಾಗ್ಯಾವಂತಂದ್ರೆ ಭಾಳ ಮನ್ಸಿಗೆ ನೋವಾಗತ್ತೆ. ನಮಗಂತೂ ತೆಗಿಯಕ್ಕಾಗಲ್ಲ. ಅಜ್ಜಾರೆ ಮಾಡ್ತಿದಾರೆ ನೋಡ್ರಿ ಎಲ್ಲ. ಏನ್ ಮಾಡತ್ತಿ ಅಜ್ಜಿ? ಮ್ಯಾಲೆ ಹೋಗಿ ಬರ್ತೀನಿ.
ನೋಡ್ರಿ ಮ್ಯಾಲಿಂದ ಜಾಗ ರೀ ಇದು. ಮ್ಯಾಲೊಂದು ಟೆರೆಸ್ ಇದೆ. ಟೆರೆಸ್ ಆತ ರೆಡಿ ಆತನ ಬುತ್ತಿ ಮತ್ತೆ 3 ರೂಮ್ ಅದಾವ್ರಿ ಇಲ್ಲಿ. ಇದೊಂದು ರೂಮ್ ಅಲ್ಲಿ ಒಂದು ಅಜ್ಜಿ ಇದೆ. ಅಜ್ಜಿ ಡೈಲಿ ನಮ್ಮ ಕೆಳಗಡೆ ಮಲ್ಕೊಳಕ್ ಬರ್ತಾಳ್ರಿ. ಅಡಿಗೆ ಮಾಡ್ಕೊಂಡು ತಾನೇ ಊಟ ಮಾಡ್ತಾಳ್ರಿ. 70-80 ಏಜ್ ಆದ್ರೂ ಕೂಡ ತಾನೇ ಊಟ ಮಾಡ್ತಾಳೆ. ಅಂದ್ರೆ ಒಬ್ಬಾಕಿ ಇರ್ತಾಳಲ್ವಾ ರೂಮ್ ಅಲ್ಲಿ, ವಯಸ್ಸಾಗಿದೆ, ಏನೋ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಹೇಳಿ ನಮ್ಮ ಹತ್ರ ಇರ್ರಿ ಅಂತ ಅಣ್ಣನ. ರಾತ್ರಿ ಮಾತ್ರ 7 ಗಂಟೆಗೆ ಬರ್ತಾಳ್ರಿ ಅಜ್ಜಿ ಬುತ್ತಿ ಕಟ್ಕೊಂಡು. ಬಂದ್ ನಮ್ ಜೋಡಿ ಎಲ್ಲಾರು ನಕ್ಕೊಂತ ಮಾತಾಡ್ಕೊಂತ ಊಟ ಮಾಡ್ತೀವಿ. ನೋಡ್ ಬುತ್ತಿ ಅಜ್ಜಿ ಬುತ್ತಿ ಡಬ್ಬ ರೆಡಿ ಆಗ್ತಿದೆ. ನೋಡ್ರಿ ಅಜ್ಜಿ ಬುತ್ತಿ ಡಬ್ಬಿ ತಯಾರು ಮಾಡಕತ್ತಾಳ. ಕೈ ಚೀಲ ಕೆಳಗೆ ಬರ್ತಾಳೆ ನಮ್ಮ ಮತಕ್ಕೆ. ಡೈಲಿ ರೂಟೀನ್ ನೋಡ್ರಿ ಅಜ್ಜಿದು. ಡೈಲಿ ರೂಟೀನ್ ಇದು. ಸಂಜೆಗೆ ಅಂದ್ರೆ ಇದು ಈ ರೂಟೀನ್ ಇದ್ದದ್ದೇ. ನೀರಿನ ಬಾಟ್ಲಿ, ಮೆಡಿಷನ್ನ, ಕಾಲನ್ ಚೀಲ, ಕೈಯನ್ ಚೀಲ, ಅದು ಚೀಲ ಹಾಕೋದು. ನೋಡ್ರಿ ಸಂಜೆ ಊಟಕ್ಕೆ ರೊಟ್ಟಿ ಅದಾವು. ರೊಟ್ಟಿ ಅದಾರಿ ನೋಡ್ರಿ ಇವಾಗ ಸಾಯಂಕಾಲ ಆಗಿದೆ. 2ನೇ ದಿನ ಸಾಯಂಕಾಲ ಇದ್ದಿದ್ದು ಸಂಬಂಧ ಅಪ್ಪಾಜಿ ಅವರಿಗೆ ಅಲ್ಲಿಗೆ ಎಲ್ಲ ಗೆಣಸಿನ ಹೋಳಿಗೆ ಐತಿ ಎಲ್ಲ ಇದಾವೆ. ಆದ್ರೂ ಏನೋ ಗೊತ್ತಿಲ್ಲ, ಅಪ್ಪಾಜಿ ಅವ್ರಿಗೆ ನನಗೆ ಹೊಟ್ಟು ಸರಿ ಇಲ್ಲ ಅಂತಂದ್ರು. ಅದ್ರ ಸಲುವಾಗಿ ಶಾವಿಗೆ ಮಾಡೋಣ ಅಂತ ಹೇಳಿ ಶಾವಿಗೆ ತಗೊಂಡಿದ್ದೀನಿ ಡಬ್ಬಿ ಕೆಳಗಡೆ. ಶಾವಿಗೆ ಡಬ್ಬಿ ಅಪ್ಪಾಜಿ ಅವ್ರ ಪುರ್ತೇಕ ಸ್ವಲ್ಪ ಶಾವಿಗೆ ಮಾಡ್ತೀನಿ. ನಮಗೆಲ್ಲ ಅಡಿಗಿದೆ. ಅನ್ನ ಇದೆ, ಹೋಳಿಗೆ ಇದೆ, ಪಲ್ಯ ಐತಿ, ತಫಲ್ ಪಲ್ಯ ಇದೆ ನೋಡ್ರಿ. ಮತ್ತೆ ಎಲ್ಲವೂ ಇದೆ ನೋಡ್ರಿ. ಚಟ್ನಿ, ಕೆಂಪು ಖಾರ ಇದೆ. ಇದು ತಫಲ್ ಪಲ್ಯ ರೀ. ರಾಜಗಿರಿ ಮತ್ತೆ ಕಿರಿಕ್ಷಣೆ ಕುಡಿಸಿ ಪಲ್ಯ ಮಾಡಿದ್ದೀನಿ. ಮತ್ತೆ ರಾಜಗಿರಿ ಕೂಡಿ ತಪ್ಪಲ್ ಪಲ್ಯ ಮಾಡಿದೆ ನೋಡ್ರಿ. ಅನ್ನ ಐತಿ ಇಷ್ಟೇ. ಶಾವಿಗೆ ಪಾಯಸ ಮಾಡಕ್ಕಿಟ್ಟಿನಿ. ಇಲ್ಲಿ ಹಾಲು ಅದ ನೋಡ್ರಿ. ಇವಾಗ ಹಿಂಡಿದ್ದ ಹಾಲು. ಇದು ಮುಂಜಾನೆ ಹಿಂಡಿದ್ದ ಹಾಲು ರೀ. ಇವು ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ಹುರಿದಿಟ್ಟಿದ್ದೀನಿ. ಖಾರ ಅರಿಬೇಕು, ನಾಳೆ ಅರಿತೀನಿ ಬೆಳಗ್ಗೆ. ನೋಡ್ರಿ ಇವಾಗ ಹಸಿ ಮೆಣಸಿನ್ಕಾಯಿ ಇದ್ದು ಕೆಟ್ಟ ಹೋಗ್ತಾವಂತ ಜಾಸ್ತಿ ತಂದಿದ್ರಿ ನಮ್ಮ ಅಪ್ಪಾಜಿಯವರು. ಅಂದ್ರೆ 1 kg ತಂದಿದ್ರು. ಅದರಲ್ಲಿ ಉಪ್ಪಿಟ್ಟಿಗೆ, ಅವಲಕ್ಕಿಗೆ, ಅದಕ್ಕೆ ಇದಕ್ಕೆ ಬಳಸಿ ಇನ್ನೊಂದು 1/2 kg ಎಂಟು ಉಳ್ದಾವ್ರಿ. ಸುಮ್ನೆ ಒಣಗಿ ಹೊಕ್ಕಾವಲ್ವ, ಖಾರ ಅರಿಬೇಕಂತ ಹೇಳ್ತಿದ್ದೀನಿ ನೋಡ್ರಿ. ನೋಡ್ರಿ ಇವ್ರು ಎಲ್ಲ ಕಡೆ ರೀ ಧಾರವಾಡದಿಂದ ಬಂದಿದ್ದಾರ್ರಿ ನಮ್ಮ ಅಪ್ಪಾರ ಹತ್ರ. ಅಣ್ಣ ಕೂತಿದಾರಲ್ವಾ, ಅಣ್ಣನ ತಾಯಿ ಅಲ್ಲಿ ಅಜ್ಜಿ ಇದಾರೆ ನೋಡ್ರಿ. ಶೋಫಾ ಮೇಲೆ ಕುಂತಿದ್ದಾರೆ. ಅಜ್ಜಿ ಮಗ ಅವರು ಅಣ್ಣ, ಮತ್ತೆ ಆ 2 ಹೆಣ್ಮಕ್ಳು ಅದಾವಲ್ವಾ, ಅಜ್ಜಿ ಮೊಮ್ಮಕ್ಳು. ಅಕ್ಕಿ ಕಪ್ಪಣ್ಣಕ್ಕಿ ಸೊಸೆ ಇರ್ಬೋದು, ಬಟ್ ನನಗ್ ಗೊತ್ತಿಲ್ಲ. ಈ ಹುಡುಗಿ ಚಶ್ಮಾ ಹಾಕೊಂಡಿರಲ್ಲ, ಆಗಲ್ಲ. ಹುಡುಗಿ ಮಾತ್ರ ಅಜ್ಜಿ ಮೊಮ್ಮಗಳು ಇರ್ಬೋದು ನನ್ನ ಅನ್ಸಿಕೆ. ಆ ಗಂಡ್ ಮಗ ಅಣ್ಣ ಅದೇನಲ್ವ ಅವ್ ಮಾತ್ರ ಅಜ್ಜಿ ಮಗ ಇದ್ದಾನೆ ನೋಡ್ರಿ. ಅಜ್ಜಿನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. 2 ದಿವಸ ಏನೋ ಕೆಲಸ ಇದೆ ಅಂತೆ, ಬ್ಯಾಂಕಿಂದು ಮನೆಯದು. ಅದ್ರ ಸಲುವಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದಾರ ನೋಡ್ರಿ. ಬರೀಪ್ಪ ನೋಡ್ರಿ ಪಾಲ್ವಾವಿಂದ ಭಕ್ತರು ಬರ್ತಾರ ಅಂತ ಹೇಳಿದ್ನಲ್ವಾ. ನೋಡ್ರಿ ಇವ್ರೇ ಪಾಲ್ವಾಯಿಂದ ಭಕ್ತರು ಬಂದ್ರ ನೋಡ್ರಿ. ಪ್ರವಾಸಕ್ಕೆ ಹೋಗಿದ್ರು, ಇಲ್ಲೇ ಬಂದ್ರು. ಹೌದ್ರಿ ನೋಡ್ರಿ ಇವಾಗ ಬಂದ್ರ ನೋಡ್ರಿ. ಲಗ್ನ ಇತ್ತತ್ರಿ ಇಲ್ಲೇ ಘಟಪ್ರಭಾದೊಳಗ. ಅದಕ್ಕೆ ಇಲ್ಲೇ ಬಂದಿವಿ. ಅಪ್ಪ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದಾರ ನೋಡ್ರಿ. ಆರಾಮದೇರಿ. ನೀವು ಆರಾಮದ್ರಿ? ಒಳಗದಾರ.
ಸ್ವಲ್ಪ ಕದ ತೆಗಿತೀನಿ ಹೋಗತ್ತೆ. ನೋಡ್ರಿ ಕಿರಿಕ್ಸಾನಿ ಮತ್ತು ರಾಜಗಿರಿ ಪಲ್ಯ ಕುಡಿಸಿ ತಪ್ಪಲ ಪಲ್ಯ ಮಾಡಿದ್ದೀನಿ.